ದೊಮ್ಮಸಂದ್ರ ಈ ಗ್ರಾಮಕ್ಕೆ ಮೊದಲನೇ ಸಾರಿ ಈ ರಸ್ತೆ ಓಡಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತು ಅತ್ಯಂತ ವಿಶೇಷವಾದ ದಿನ. ಬುದ್ಧ ಪೌರ್ಣಮಿಯನ್ನು ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಭಾಗದಲ್ಲಿ ಈ ಒಂದು ಸಣ್ಣ ಗ್ರಾಮದಲ್ಲಿ ಇಲ್ಲಿಯ ಜನ ಅತ್ಯಂತ ಪ್ರೀತಿಯಿಂದ ಅಂತಃಕರಣದಿಂದ ಒಂದು ಕಡೆ ಸೇರಿ ಮನುಷ್ಯತ್ವದ ಮತ್ತು ಮಾನವೀಯತೆಯ ಘನತೆಯನ್ನು ಎತ್ತಿ ಹಿಡಿತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ನಾನು ಮೊದಲಿಗೆ ಶ್ರೀ ನರಸಿಂಹಪ್ಪ ಅವ್ರನ್ನ ಅಭಿನಂದಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನರಸಿಂಹಪ್ಪ ಅವರು ಈಗಾಗಲೇ ಗ್ರಾಮ ರತ್ನ ಅಂತ ಅನಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈಗ ಮತ್ತೊಬ್ಬರು ನಮಗೆ ಸೇರ್ಕೊಂಡಿರೋರು ಇದೇ ಗ್ರಾಮದ ಮುನಿ ವೆಂಕಟಪ್ಪನವರು. ನನಗೆ ಮುನಿ ವೆಂಕಟಪ್ಪನವ್ರನ್ನೂ ಕೂಡ, ಯಾಕೆಂದ್ರೆ ಈಗ ತಾವು ಗೋಪಿನಾಥ್ ಹೇಳ್ತಾ ಇದ್ರು, ನಿಮ್ಮ ಮಗಳು ನಿಮಗೆ ಒಂದು ಪ್ರೇರಣೆನ ಕೊಟ್ಟಿದ್ದಾರೆ ಅಂತ. ನಿಮ್ಮ ಮಗಳಿಗೆ ನೀವು ವಿದ್ಯೆ ಕೊಟ್ಟಿದ್ದು ಅಕ್ಷರಶಃ ಸಾರ್ಥಕವಾಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಇವತ್ತು ವಿದ್ಯೆ ಸಿಗ್ತಾ ಇದೆ, ವಿದ್ಯಾವಂತರಾಗ್ತಾ ಇದ್ದಾರೆ, ಅಕ್ಷರನೂ ಕಲಿತಾ ಇದ್ದಾರೆ. ಆದರೆ ಅದರ ಜೊತೆಯಲ್ಲಿ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಯಾವ ಒಂದು ಹಿನ್ನೆಲೆಯಿಂದ ಬಂದಿರ್ತೀವಿ, ಆ ಹಿನ್ನೆಲೆಯನ್ನು ಮರೆತು ನಾನು 4 ಅಕ್ಷರ ಕಲಿತಿದ್ದೀನಿ, ಒಂದು 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ, ಒಂದಷ್ಟು ಅಧಿಕಾರ ಇದೆ ಅನ್ನುವಂಥ ಅಹಂಕಾರ ಬಹಳಷ್ಟು ಜನರ ತಲೆ ಒಳಗಡೆ ಹೋಗ್ತಾ ಇದೆ. ಇದು ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿಯ ಲೋಪನೋ ಅಥವಾ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರುವ ರೀತಿ ಸರಿ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಶಿಕ್ಷಣ ನಮ್ಮನ್ನ ಹೆಚ್ಚು ಹೆಚ್ಚು ಹೃದಯವಂತರನ್ನಾಗಿ ಮಾಡಬೇಕಾಗಿತ್ತು, ಯಾವ ಶಿಕ್ಷಣ ನಮ್ಮ ಎಲ್ಲರ ಮನಸ್ಸನ್ನ ಹೂವಿನ ಹಾಗೆ ಹರಳಿಸಬೇಕಾಗಿತ್ತು, ಯಾವ ಶಿಕ್ಷಣ ನಮ್ಮೆಲ್ಲರನ್ನೂ ಕೂಡ ಅತ್ಯಂತ ಹೆಚ್ಚು ಅಂತಃಕರಣದಿಂದ ಬೇರೆಯವರ ನೋವಿಗೆ ಸ್ಪಂದಿಸುವ ಹಾಗೆ ಮಾಡಬೇಕಾಗಿತ್ತು, ಆ ಕೆಲಸವನ್ನ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಬಹಳ ದುರಂತದ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನಮ್ಮ ಕಾಲೇಜುಗಳು ಯೂನಿವರ್ಸಿಟಿಗಳು ಕೇವಲ ಸರ್ಟಿಫಿಕೇಟ್ಸ್ ಕೊಡುವಷ್ಟೇ ಮಟ್ಟಕ್ಕೆ ಬೆಳೆದಿದೆ ವಿನಃ ಅವ್ರು ಯಾರೂ ಕೂಡ ನಿಜವಾದ ವ್ಯಕ್ತಿತ್ವಗಳನ್ನು ಉಳ್ಳುವ ವ್ಯಕ್ತಿಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣದ ಬಹಳ ದೊಡ್ಡ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅವರಲ್ಲಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು ಅನ್ನೋದು, ಸಮಾಜವನ್ನ ಎದುರಿಸುವ ಶಕ್ತಿಯನ್ನ, ಸಮಾಜದ ಸವಾಲುಗಳನ್ನ ಎದುರಿಸ್ತಕ್ಕಂಥ ಸ್ಕಿಲ್ಸ್ಗಳನ್ನ ಬೆಳೆಸಬೇಕು ಅನ್ನೋದು ಅದರ ಉದ್ದೇಶ. ಇವತ್ತು ನಾವು ಡಿಗ್ರಿಗಳು ತಗೋತಾ ಇದ್ದೀವಿ, ಪೋಸ್ಟ್ ಗ್ರಾಜುಯೇಷನ್ಸ್ ಮಾಡ್ಕೋತಾ ಇದ್ದೀವಿ, PhDಗಳು ಮಾಡ್ತಾ ಇದ್ದೀವಿ. ಆದರೆ ಅವರ ನಡತೆ ನೋಡಿದಾಗ, ಅವಳಿಕೆ ನೋಡಿದಾಗ, ಅವರ ಮನೆಯಲ್ಲೇ ಇರುವ ಬಡವರನ್ನ ಅಥವಾ ಅವ್ರ ಮನೆಯಲ್ಲೇ ಇರ್ತಕ್ಕಂಥ ಅಣ್ಣ ತಮ್ಮಂದಿರನ್ನ, ಅಪ್ಪ ಅಮ್ಮಂದನ್ನ, ಅಕ್ಕಂದಿರನ್ನ ಕೂಡ ಅವರು ನಿರಾಕರಿಸುವಂತ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಬೇಜಾರಾಗುತ್ತೆ, ಹಳ್ಳಿಯಿಂದ ಬಂದ ತಂದೆ ತಾಯಿಯನ್ನ ನಮ್ಮ ತಂದೆ ತಾಯಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಕೆಲವು ವಿದ್ಯಾವಂತರುಗಳು ನಗರದಲ್ಲಿ ಹಿಂಜರಿಯುವಂತ ಒಂದು ಸ್ಥಿತಿಯನ್ನ ತಲುಪ್ತಾ ಇದ್ದಾರೆ. ಇದು ಬಹಳ ದುಃಖ ಅಂತ ಅನಿಸುತ್ತೆ. ಈ ಕಡೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಆಮೇಲೆ ಇವತ್ತಿನ ಒಂದು ಕಾರ್ಯಕ್ರಮದ ಬಹಳ ದೊಡ್ಡ ವಿಶೇಷ ನನಗೆ ಅನ್ಸಿದ್ರೆ, ಇವತ್ತು ಬೆಳಿಗ್ಗೆ ಕೂಡ ನಾವು ಬುದ್ಧ ಜಯಂತಿಯನ್ನು ಆಚರಣೆ ಮಾಡಿದ್ವು. ಮಂಜುನಾಥ್ ರೆಡ್ಡಿ ಅವರು ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಎಲ್ಲವೂ ನಮಗೆ ಗೊತ್ತಿರಬೇಕು ಅಂತಿಲ್ಲ. ಸಮಾಜದಲ್ಲಿ ನಾವು ಬದುಕಿರುವಾಗ ಇನ್ನೊಬ್ಬರ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗಬೇಕು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದೇ ಶಾಲೆಗಳಿಲ್ಲ ಅಲ್ವಾ? ಯಾವ್ದಾದ್ರು ಯೂನಿವರ್ಸಿಟಿ ಇದೆಯಾ? ಇಲ್ಲಪ್ಪ, ನನಗಂತೂ ಗೊತ್ತಿಲ್ಲ. ಯಾವ್ದಾದ್ರು ಪ್ರಾಣಿಗಳು, ನಾಯಿ, ಬೆಕ್ಕು, ಚಿರತೆ, ಹುಲಿ, ಇವು ಯಾವ್ದಾದ್ರು ಕಾಲೇಜ್ಗೆ ಹೋಗ್ತಾವ, ಶಾಲೆ ಕಲಿತಾವ? ಆದರೆ ಅವರು ಆ ಪ್ರಾಣಿಗಳ ಜೊತೆಯಲ್ಲಿ ಸಹಕಾರದಿಂದ, ಸಾಮರಸ್ಯದಿಂದ ಇರ್ತಾವಲ್ವಾ? ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಮೇಲು ಕೀಳು ಇಲ್ಲ. ಆದರೆ ಮನುಷ್ಯ ಅನ್ಸ್ಕೊಂಡವನು ಸಂಸ್ಕಾರ ಇದೆ ಅಂತ ನಾವು ಹೇಳುವಾಗ, ನಮಗೆ ಮಾನ ಮರ್ಯಾದೆ ಇದೆ ಅಂತ ಬಟ್ಟೆ ತೊಟ್ಟುಕೊಂಡಿರುವಾಗ, ನಾವು 4 ಜನ ನೋಡುವಾಗೆ ಬದುಕಬೇಕು ಅಂತ ಆಸೆ ಪಡುವಾಗ, ನಾನು ಶ್ರೇಷ್ಠ ನೀವು ಕನಿಷ್ಠ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ನಾನು ಉತ್ತಮ ನೀವು ಉತ್ತಮರಲ್ಲ ಅಂತ ಯಾವ ಬಾಯಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ? ನಾನು ಮಾತ್ರ ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿರೋ ಮಗನಾದ್ರಿಂದ ಶ್ರೇಷ್ಠ, ನೀವು ನಿಮ್ಮ ತಂದೆ ತಾಯಿ ಹುಟ್ಟಿದ್ರು ಕೂಡ ನೀವು ಶ್ರೇಷ್ಠ ಅಲ್ಲ ಅಂತ ಹೇಳೋದೇ ಇರೋದು ಹೇಗೆ ಸಾಧ್ಯ?
ಒಬ್ರು ಮೇಲು ಇನ್ನೊಬ್ರು ಕೀಳು. ಯಾವ ದೃಷ್ಟಿಯಿಂದ? ಆಯ್ತು, ಅವನು ಶ್ರೀಮಂತಿಕೆಯಿಂದ ದೊಡ್ಡವನಾಗಿದ್ರೆ ದೊಡ್ಡವನಾಗಿರ್ಲಿ, ವಿದ್ಯೆ ಜಾಸ್ತಿ ಕಲ್ತಿದ್ರೆ ಜಾಸ್ತಿ ಕಲ್ತಿರ್ಲಿಲ್ಲ ಅಂತಿಲ್ಲ. ಕೇವಲ ಅವನು ಹುಟ್ಟಿನಿಂದ ಈ ಜಾತಿಯವರು ಅಂತ ಅವಮಾನ ಮಾಡೋದಿದೆಯಲ್ಲ ನೋಡಿ, ನಿಂದನೆ ಮಾಡೋದಿದೆಯಲ್ಲ, ಅಥವಾ ಅವರನ್ನ ಕುಗ್ಗಿಸೋದಿದೆಯಲ್ಲ, ಇದು ಸಂವಿಧಾನ ವಿರೋಧಿಯಾದದ್ದು. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ ವಿರೋಧಿಯಾದಂತ ಒಂದು ನಡೆ. ಇದನ್ನ ಇವತ್ತಿಗೂ ನಾವು ಮಾತಾಡ್ತಾ ಇದ್ದೀವಲ್ಲ ಅಂತ ನನಗೆ ಬಹಳ ಬೇಜಾರು. ಇಲ್ಲಿ ಅನೇಕರ ಬಗ್ಗೆ ರಾಮಕೃಷ್ಣ ಅವ್ರು ಮಾತಾಡ್ತಾ ಹೇಳಿದ್ರಲ್ಲ, ಚಳುವಳಿಯಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಮೇಣದ ಬತ್ತಿಯಾಗಿ ತಮ್ಮ ಜೀವನ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅವರ ಜೀವಿತ ಕಾಲದಲ್ಲಿ ಕೂಡ ಸಮಾಜದಲ್ಲಿ ಎಳ್ಳಷ್ಟು ಬದಲಾವಣೆ ಆಗದೆ ಹೋದ್ರೆ ಎಷ್ಟು ನೋವಾಗಬೇಡ ಮನುಷ್ಯನಿಗೆ. ಆಯ್ತು, ಇಂಥ ಜಾತಿಯಲ್ಲಿ ಹುಟ್ಟಿಯುವಾಗ ಅವ್ರು ಮಾಡಿದ ತಪ್ಪಾದ್ರೂ ಏನು? ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಲ್ಲದೆ ಇರುವಂತ ಈ ರೋಗ, ಜಾತಿ ರೋಗ, ಈ ಜಾತಿ ಕಾಯಿಲೆ ಈ ದೇಶಕ್ಕೆ ಮಾತ್ರ ಯಾತಕ್ಕಿದೆ? ಇದ್ರ ಬಗ್ಗೆ ಮಾತಾಡ್ತಾನೆ ಬರ್ತಾ ಇದ್ದೀವಿ. 2500 ವರ್ಷದ ಹಿಂದೆ ಒಬ್ಬ ರಾಜನ ಮಗನಿಗೂ ಹಿಂಗೆ ಅನ್ನಿಸ್ತು. ಅವನಿಗನ್ಸಿದೇನಪ್ಪ ಅಂತಂದ್ರೆ, ಏನು ಜಗತ್ತಿನಲ್ಲಿ ಜನ ಎಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದಾರಲ್ಲ, ಎಲ್ಲ ಒದ್ದಾಡ್ತಾ ಇದಾರಲ್ಲ, ಇಷ್ಟೊಂದು ನೋವಿದೆಯಾ ಜಗತ್ತಿನಲ್ಲಿ, ಇಷ್ಟೊಂದು ದುಃಖ ಇದೆಯಾ, ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದೆ. ಯಾಕೆಂದ್ರೆ ಅವತ್ತಿನ ಸಮಾಜದಲ್ಲಿ ಅನ್ಯಾಯ ಇತ್ತು, ಹಿಂಸೆ ಇತ್ತು, ಶೋಷಣೆ ಇತ್ತು, ದಂಬಾಚಾರ ಇತ್ತು, ಮೌಢ್ಯ ಇತ್ತು. ಬಹುಸಂಖ್ಯಾತ ಜನರಿಗೆ ಮುಖ್ಯವಾಗಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಶಿಕ್ಷಣ ಹೇಗೆ ತಗೋಬೇಕು, ಏನು ಯಾವುದ್ರ ಬಗ್ಗೆ ಕೂಡ ಅರಿವಿರ್ಲಿಲ್ಲ. ಅಂತ ಒಂದು ಸಮಾಜದಲ್ಲಿ ಇದು ತಪ್ಪು, ನಾವು ಹೋಗ್ತಿರೋ ದಾರಿ ಸರಿಗಿಲ್ಲ, ನಾವೆಲ್ಲರೂ ಸಮಾನರು, ಎಲ್ಲರನ್ನು ಒಟ್ಟಿ ಸೇರಿಸ್ಕೊಂಡು ಸಮಾಜವನ್ನ ಕಟ್ಟಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತಾನಲ್ಲ ಬುದ್ಧ. ಅವನಿಗೆ ಆ 2500 ವರ್ಷಗಳ ಹಿಂದೆ ಆ ಒಳಪು ಹೇಗೆ ಬಂದಿರಬೇಕು ಯೋಚನೆ ಮಾಡಿ. ಎಲ್ರೂ ಬದುಕಿದ್ರಲ್ಲ, ಎಲ್ರೂ ಇದ್ರಲ್ಲ, ಅದೇ ಅವ್ರಿಗೆ ಮಾತ್ರ ಯಾಕೆ ಬಂತು? ಯಾಕೆಂದ್ರೆ ಅವರಲ್ಲಿ ಆ ಮನುಷ್ಯತ್ವದ ಸೆಲೆ ಬಹಳ ಗಟ್ಟಿಯಾಗಿತ್ತು, ಅಂತಃಕರಣ ಅನ್ನೋದವರಲ್ಲಿ ಕೆಲಸ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಅವರು ಕಾಡಿಗೆ ಹೋಗ್ತಾರೆ, ತಪಸ್ ಮಾಡ್ತಾರೆ, ದೇಹನ ದಂಡಿಸ್ತಾರೆ. ಆದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಈ ದೇಹ ದಂಡಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅವರಿಗೆ ಇಲ್ಲ, ನಾನು ಸಮಾಜದಲ್ಲಿ ಕಷ್ಟಪಡ್ತಾರೋ ಮನುಷ್ಯರ ನಡುವೆ ಹೋಗಬೇಕು, ಆ ಮನುಷ್ಯರ ಕಷ್ಟ ಸುಖ ಏನು ಅನ್ನೋದನ್ನ ನಾನು ಪರೀಕ್ಷೆ ಮಾಡಬೇಕು, ಅವ್ರ ಜೊತೆ ಅವರ ಕಷ್ಟಗಳಿಗೆ ಪರಿಹಾರವನ್ನ ಕಾಣ್ಕೋಬೇಕು ಅಂತೇಳಿ ಆತ ಹೋಗ್ತಾನೆ. ಅದಕ್ಕೆ ಬೌದ್ಧ ಧರ್ಮ, ಬುದ್ಧ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಅವನು ಮನುಷ್ಯನ ಸುತ್ತ ಮಾತ್ರ ಮಾತಾಡ್ತಾನೆ. ಮನುಷ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಅವನ ಏಳು ಬೀಳುಗಳೇನು, ಅವನ ಕಷ್ಟ ಸುಖಗಳೇನು, ಅವನ ತಾಪತ್ರಯಗಳೇನು, ಮತ್ತೆ ಆ ಸಮಸ್ಯೆಗಳನ್ನ ತಾಪತ್ರಗಳಿಂದ ಅವನನ್ನ ಆಚೆ ತರೋದು ಹೇಗೆ, ಇದ್ರ ಬಗ್ಗೆ ಯೋಚನೆ ಮಾಡಿದಂತ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಬುದ್ಧ. ಈ ಬುದ್ಧ ಅಂತಂದ್ರೆ ಅವನ ಹೆಸರು ಬುದ್ಧ ಅಲ್ಲ, ನಿಮಗೆ ಗೊತ್ತು, ಗೌತಮ ಸಿದ್ಧಾರ್ಥ ಅವನ ಹೆಸರಿದ್ದು. ಆ ಸಿದ್ಧಾರ್ಥ ಗೌತಮ ಬುದ್ಧನಾಗಬೇಕಾದ್ರೆ ಅವನು ಈ ಪ್ರಶ್ನೆ ಹಾಕೋಬೇಕಾಯ್ತು. ಈ ಪ್ರಶ್ನೆ ಹಾಕೋತಾನೆ, ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ. ಆ ಕಂಡುಕೊಳ್ಳೋ ಪ್ರಯತ್ನ ಮಾಡುವಾಗ್ಲೇನೆ ಅವನಿಗೆ ಒಂದು ರೀತಿಯಾದಂಥ ತಿಳುವಳಿಕೆ, ಒಂದು ರೀತಿಯಾದಂಥ ಜ್ಞಾನ, ಒಂದು ರೀತಿಯಾದಂಥ ಒಂದು ಜ್ಞಾನೋದಯ ಅವನಿಗೆ ಆಗ್ತದೆ. ಆ ಕಾರಣಕ್ಕಾಗಿ ಅವನನ್ನ ಬುದ್ಧ ಅಂತ ಕರೀತಾರೆ. ಬುದ್ಧ ಅಂತಂದ್ರೆ ತಿಳುವಳಿಕೆ ಇರ್ತಕ್ಕಂಥವನು ಅಂತ, ಬೆಳಕು ಅಂತ ಅರ್ಥ, ಜ್ಞಾನ ಹೊಂದಿದವನು ಅಂತ. ಅಂದ್ರೆ ಜ್ಞಾನ ಹೊಂದಿದ್ದು ಅಂತಂದ್ರೆ ಏನೋ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರು, ಪಂಡಿತರು, ಸ್ಕಾಲರ್ ಆಗ್ಬೇಕು ಅಂತೇನಿಲ್ಲ. ಮನುಷ್ಯತ್ವದ ನಿಜವಾದ ಅರ್ಥವನ್ನ ತಿಳ್ಕೊಂಡವರು, ಮನುಷ್ಯನ ಬದುಕಿನ ಘನತೆಯನ್ನ ಅರ್ಥ ಮಾಡಿಕೊಂಡವರು, ಅದು ಅವರಿಗೆ ತಿಳುವಳಿಕೆ ಬಂತದೆ. ಆಗ ಈ ತನಗೇನು ಜ್ಞಾನೋದಯ ಆಯ್ತೋ ತನ್ನೆಲ್ಲ ಶಿಷ್ಯರಿಗೆ ಆತ ಬೋಧನೆ ಮಾಡಕ್ಕೆ ಶುರು ಮಾಡ್ತಾನೆ. ಬುದ್ಧ ಯಾತಕ್ಕೆ ನಮಗೆ ಬಹಳ ಇಷ್ಟವಾಗ್ತಾರೆ, ಇವತ್ತಿಗೂ ಯಾಕೆ ಪ್ರಸ್ತುತವಾಗ್ತಾರೆ ಅಂತ ಅನ್ನುವಾಗ ಅನೇಕ ವಿಚಾರಗಳು ನಾನು ನಿಮ್ಮ ಮುಂದೆ ಹೇಳ್ಬೋದು. ಮನುಷ್ಯರನ್ನ ಬಿಟ್ಟು, ಮನುಷ್ಯರ ತಾಪತ್ರೆಗಳನ್ನು ಬಿಟ್ಟು, ಅವರ ದುಃಖ ದುಮ್ಮಾನ ಸಮಸ್ಯೆಗಳನ್ನು ಬಿಟ್ಟು ಬುದ್ಧ ಬೇರೆ ಯಾವ್ದ್ರ ಬಗ್ಗೆಯೂ ಮಾತಾಡ್ಲೇ ಇಲ್ಲ. ನಾನು ಸತ್ತ ಮೇಲೆ ಏನಾಗ್ತೀನಿ ಅಂತ ಯಾರಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ದ. ಯಾಕೆಂದ್ರೆ ಗೊತ್ತಿರೋ ವಿಚಾರ ಮಾತ್ರ ನಾನು ಮಾತಾಡ್ತೀನಿ, ನನಗೆ ಗೊತ್ತಿಲ್ಲದಿರೋದನ್ನ ಸುಳ್ಳು ಸುಳ್ಳು ಹೇಳಿ ಕತೆ ಉಪಕಥೆಗಳು ಕಟ್ಟಿ ನಿಮ್ಮನ್ನ ಯಾಮಾರಿಸೋದು ನನಗೆ ಇಷ್ಟ ಇಲ್ಲ ಅಂತಿದ್ದ. ಇವತ್ತು ನಮ್ಮ ದೇಶದಲ್ಲಿ ನಡೀತಿರೋದು ಅದೇ ಅಲ್ವಾ? ಇಲ್ಲದೆ ಇರೋದನ್ನೆಲ್ಲ ಇದೆ ಅಂತೇಳಿ ಅದಕ್ಕೊಂದು ಪುಂಗಿ ಊದಿ, ಅದಕ್ಕೊಂದು ಒಗ್ಗರಣೆ ಹಾಕಿ, ತಮಗೆ ಬೇಕಾದ ಹಾಗೆ ಅದನ್ನ ಅವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸ್ಕೊಳ್ಳೋದನ್ನ ನೋಡ್ತಾ ಬಂದಿದೆ. ಅದು ಈ ಈ ದೇಶದ ಇತಿಹಾಸದ ಸಂಸ್ಕೃತಿಯ ಭಾಗವಾಗಿ ಬಂದ್ಬಿಟ್ಟಿದೆ. ಮೋಸ ಮಾಡಬೇಕು,
ಅನ್ಯಾಯ ಮಾಡಬೇಕು, ಅಕ್ರಮ ಮಾಡಬೇಕು, ಶೋಷಣೆ ಮಾಡೋದ್ರ ಮೂಲಕ ನಾನು ಬಲಿಷ್ಠ, ನಾನು ನಿಮಗಿಂತ ಮೇಲ್ವರ್ಗದವನು, ನಾನು ಎಲ್ಲದರೊಳಗೂ ಶ್ರೇಷ್ಠ ಅಂತ ತೋರಿಸ್ಕೋಬೇಕು ಅನ್ನೋದು. ಈ ಹುಂಬತನ ಇದೆಯಲ್ಲ, ಇದು ಕೊನೆ ಆಗಬೇಕು. ಅದು ಕೊನೆ ಆಗಬೇಕು ಅಂದ್ರೆ ಹಲವಾರು ಮಾರ್ಗಗಳಿದೆ. ಆ ಹಲವಾರು ಮಾರ್ಗಗಳಲ್ಲಿ ಬುದ್ಧ ಮಾರ್ಗನೂ ಕೂಡ ಒಂದು. ಬುದ್ಧ ಯಾತಕ್ಕೆ ಅಂತಂದ್ರೆ, ಬುದ್ಧ ಅಂದ್ರೆ ಏನು ಇಲ್ಲ, ಇದು ಸತ್ಯದ ಮಾರ್ಗ ಅಷ್ಟೇ. ಇದು ಆತ್ಮ ಸಂಸ್ಕಾರದ ಮಾರ್ಗ. ಇದು ಪ್ರತಿಯೊಬ್ಬ ಆತ್ಮ ಗೌರವವನ್ನ ನಂಬತಕ್ಕಂಥ, ಸ್ವಾಭಿಮಾನಕ್ಕೆ ಬೆಲೆ ಕೊಡುವಂತ ಪ್ರತಿಯೊಬ್ಬನು ಅನುಸರಿಸಬೇಕಾದಂತ ಒಂದು ಮಾರ್ಗ. ಸತ್ಯವಾಗಿ ಮಾತಾಡಬೇಕು, ನ್ಯಾಯವಾಗಿರಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು, ಸುಳ್ಳು, ಮೋಸ, ಸುಲಿಗೆ, ವಂಚನೆ ಮಾಡಬಾರದು ಅನ್ನೋದೆಲ್ಲವೂ ಕೂಡ ಒಂದು ನೈತಿಕ ಜೀವನ ಅಲ್ವಾ? ಆ ನೈತಿಕತೆಯ ಚೌಕಟ್ಟಿನಲ್ಲಿ ಬದುಕಿ ಅಂತ ಹೇಳ್ಕೊಟ್ಟವನು ಮೊಟ್ಟ ಮೊದಲಿಗೆ ಈ ಬುದ್ಧ. ಮುಂಚೆ ಅವೆಲ್ಲ ಇರಲಿಲ್ಲ. ರಾಜಾರೋಷವಾಗಿ ಹಿಂಸೆ ಮಾಡ್ತಾ ಇದ್ರು, ಪ್ರಾಣಿ ಬಲಿ ಕೊಡ್ತಾ ಇದ್ರು, ಯಾಗ ಯಜ್ಞಗಳ ಹೆಸರಿನಲ್ಲಿ ಮೋಸಗಳು ನಡೀತಾ ಇತ್ತು, ದೌರ್ಜನ್ಯಗಳು ನಡೀತಾ ಇತ್ತು. ಕೆಲವರಿಗೆ ಅವಕಾಶಗಳು ಕೊಡ್ತಾ ಇದ್ರು, ಕೆಲವರಿಗೆ ಅವಕಾಶಗಳು ಕೊಡ್ತಿರ್ಲಿಲ್ಲ. ವರ್ಣಾಶ್ರಮ ಪದ್ಧತಿನಲ್ಲಿ ಮೇಲು ಕೀಳು ಅನ್ನತಕ್ಕಂಥ ಈ ವ್ಯವಸ್ಥೆ ಒಳಗಡೆ ಕೆಲವರು ಮಾತ್ರ ಮೇಲ್ಗಡೆ ಇರ್ತಾರೆ, ಕೆಲವರು ಶಾಶ್ವತವಾಗಿ ಕೆಳಗಡೆನೆ ಉಳಿದು ಬಿಡ್ತಾರೆ. ಇಂತಹ ಪರಿಸ್ಥಿತಿ ಅಮಾನುಷವಾದದ್ದು, ಮನುಷ್ಯ ವಿರೋಧಿಯಾದದ್ದು. ಇಂಥ ಅಮಾನುಷ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂದ್ರೆ ಆ ಬುದ್ಧ ಅನ್ನತಕ್ಕಂಥ ವ್ಯಕ್ತಿಯಲ್ಲಿ ಎಂತ ಎದೆಗಾರಿಕೆ ಇದ್ದಿರಬೇಕು, ಎಂತ ಧೈರ್ಯ ಆ ಸಂದರ್ಭಕ್ಕೆ ಅವನು ಮಾಡಿರ್ಬೇಕು. ಯೋಚನೆ ಮಾಡಿ. ಇವತ್ತು ತೇಜಸ್ವಿನಿ ಅವರಿಗೆ ಗೋಪಿನಾಥ್ ಫೋನ್ ಮಾಡಿ, ನಿಮ್ಮ ಮನೆಗೆ ನಮ್ಮೂರಿನ ದಲಿತರು ಬರ್ಬೇಕಂತ ಒಬ್ಬ ವಿದ್ಯಾವಂತೆ ಹುಡುಗಿಯನ್ನ ಕೇಳಿದ್ರೆ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ, ನಮ್ಮ ಅಪ್ಪನ ಮಾತು ಕೇಳಲ್ಲ ಅಂತ ಕೇಳ್ತಾಳೆ. ತನ್ನ ಅಪ್ಪನ ಮಾತನ್ನ ಕೇಳಿ ಕೊನೆಗೆ ಆಕೆ ಡಿಸಿಷನ್ ತಕೊಂತಾಳೆ. 2500 ವರ್ಷಗಳ ಹಿಂದೆ ಸ್ಥಿತಿ ಹೆಂಗಿದಿರ್ಬೇಕು ಯೋಚನೆ ಮಾಡಿ ಸ್ನೇಹಿತರೆ. 2500ಕ್ಕೆ ಯಾಕೆ ಹೋಗ್ತೀರಿ? ನಮ್ಮ ತಾತನ ಕಾಲವೇ ನಮಗೆ ಗೊತ್ತಿಲ್ಲ. ನಮ್ಮಪ್ಪ ಯಾರು ಅಂತ ಗೊತ್ತಿದೆ, ಅವರಪ್ಪ ಯಾರು ಅಂತ ಯಾರಿಗಾರು ಕೇಳಿ ನೋಡಿ. ಹೆಸರು ಗೊತ್ತಿದೆ, ಹುಟ್ಟಿದ ದಿನಾಂಕ ಗೊತ್ತಾ, ಏನು ಮಾಡ್ತಿದ್ರು ಗೊತ್ತಾ, ಅವ್ರ ತಾತನ ಬಗ್ಗೆ ಯಾರಿಗಾದ್ರೂ ಕೇಳಿ ನೋಡಿ. ಅಂದ್ರೆ 4 ಜನರೇಷನ್ನೇ ನಮಗೆ ಗೊತ್ತಿಲ್ಲ ಸರಿಯಾಗಿ. 2000 ಅಂದ್ರೆ ಹುಡುಗಾಟ ಅನ್ಕೋಬೇಡಿ. ಕ್ರಿಸ್ತ ಶಕ ನಾನು ಮಾತಾಡ್ತಾ ಇಲ್ಲ, ಕ್ರಿಸ್ತ ಪೂರ್ವದ 500 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೀಸಸ್ ಕ್ರೈಸ್ಟ್ ಹುಟ್ಟಿದ ಮೇಲೆ ನಾವು ಕ್ರಿಸ್ತ ಶಕ ಅಂತ ಹೇಳ್ತೀವಿ. ಅದು ಹುಟ್ಟಿ 2000 ವರ್ಷ, 2026 ವರ್ಷ ಆಗೋಗಿದೆ. ಜೀಸಸ್ ಕ್ರೈಸ್ಟ್ ಹುಟ್ಟುವ ಪೂರ್ವದಲ್ಲಿಯೇ 500 ವರ್ಷಗಳ ಹಿಂದೆನೆ ಇಂಥ ಒಬ್ಬ ಮಹಾತ್ಮ ಇದ್ದ. ಆತ ಈ ಮನುಷ್ಯರ ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ ಅಂತಂದ್ರೆ ಯೋಚನೆ ಮಾಡಿ ನೀವು. ಅದಕ್ಕೆ ನಿಮಗೆ ಒಂದು ಕಾಲಕ್ಕೆ ಸಾಕ್ರೆಟಿಸ್ ಯಾಕೆ ನಮಗೆ ಬಹಳ ಇಷ್ಟ ಆಗ್ತಾನೆ, ಗ್ರೀಕ್ನ ಬಹಳ ದೊಡ್ಡ ಫಿಲಾಸಫರ್ ಅಂತಂದ್ರೆ ಆ ಸಾಕ್ರೆಟಿಸ್ ಅಂತ ಒಬ್ಬನ ಹೆಸರು ನೀವು ಕೇಳಿರ್ಬೇಕು. ಬಹಳ ದೊಡ್ಡ ಫಿಲಾಸಫರ್, ಗ್ರೀಕ್ ಒಂದು ಚರಿತ್ರೆಯಲ್ಲಿ ಬರ್ತಾರೆ. ಅವ್ರು 3 ಜನ ಬಹಳ ದೊಡ್ಡ ದೊಡ್ಡ ಸ್ಕಾಲರ್ಸ್. ಸಾಕ್ರೆಟಿಸ್, ಅವನ ಸ್ಟೂಡೆಂಟ್ ಪ್ಲೇಟೋ, ಅವನ ಸ್ಟೂಡೆಂಟ್ ಅರಿಸ್ಟಾಟಲ್ ಸ್ಟೂಡೆಂಟ್ ಬಂದು ಅಲೆಕ್ಸಾಂಡರ್ ದ ಗ್ರೇಟ್. ಅವನು ರಾಜ, ಮಹಾರಾಜ, ಇಡೀ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಆಸಕ್ತಿ ಇಟ್ಕೊಂಡು ಕೊನೆಗೆ ನಮ್ಮ ದೇಶದವರೆಗೂ ಬಂದವನು ಅವನು. ಆಮೇಲೆ ವಾಪಸ್ ಸತ್ತೋದವನು. ಅಂದ್ರೆ ಸಾಕ್ರೆಟಿಸ್ ಯಾವಾಗಲೂ ಒಂದ್ ಕಡೆ ಹೇಳ್ತಾ ಇದ್ದ, 4 ಜನ ಕೂತ್ಕೊಂಡು ಹಿಂಗೆ ಚರ್ಚೆ ಮಾಡೋರು. ಜನ ಅವನೆಲ್ಲ ಹುಚ್ಚ ಅಂತ ಹೇಳೋರು. ಚರ್ಚೆ ಮಾಡೋರು, ಚರ್ಚೆ ಮಾಡಿ ಸಂವಾದ ಮಾಡಿ ಪ್ರಶ್ನೆಗಳು ಕೇಳೋರು, ಪ್ರಶ್ನೆ ಮಾಡೋರು ವ್ಯವಸ್ಥೆನ, ಇದು ಸರಿಗಿದೆ ಇದು ಸರಿಗಿಲ್ಲ ಅಂತ ಪ್ರಶ್ನೆ ಮಾಡೋರು. ತುಂಬಾ ಸಂದರ್ಭಗಳಲ್ಲಿ ಹೇಳೋರು, ಇವರೆಲ್ಲ ತಲೆ ಕೆಟ್ಟ ಜನ, ಸುಮ್ಮನೆ ಆಗಾಗಿ ಕೂತ್ಕೊಂಡು ಕಾಲ ಹರಟ ಮಾಡ್ತಿದಾರೆ ಅಂತ. ಆದ್ರೆ ಈ ಜಗತ್ತು ಕಂಡಂತ ಮೊಟ್ಟ ಮೊದಲ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಸಾಕ್ರೆಟಿಸ್ ಕೂಡ ಒಬ್ಬರನ್ನ ಮರಿಬಾರ್ದು. ಅಂತಹ ಒಂದು ವೈಚಾರಿಕ ಪೂರ್ಣವಾದಂಥ ವಿಚಾರಗಳನ್ನ ನಮಗೆ ನಮ್ಮ ದೇಶದಲ್ಲಿ ಬುದ್ಧ ಮಾಡಿಕೊಡ್ತಾನೆ. ಬುದ್ಧ ಯಾತಕ್ಕೆ ಬಹಳ ಪ್ರಮುಖ ಆಗ್ತಾರೆ ಅಂತಂದ್ರೆ, ಕೇವಲ ಧರ್ಮದ ದೃಷ್ಟಿಯಿಂದ ಅಲ್ಲ, ಆತ ಒಂದು ಮಾರ್ಗವನ್ನ ಸಜೆಸ್ಟ್ ಮಾಡ್ತಾನೆ. ಈ ರೀತಿ ಹೋದ್ರೆ ನಾವು ಈ ಸಮಸ್ಯೆಗಳಿಂದ ಬಗೆಹರಿಬಹುದು ಅಂತೇಳಿ ಕೇಳ್ತಾರೆ. ಅಲ್ಲ ಸ್ವಾಮಿ, ನೀವು ಇಷ್ಟೆಲ್ಲ ತಿಳಿದಿದ್ದೀರಲ್ಲ, ನೀವಿಷ್ಟು ಬುದ್ಧಿವಂತರಾಗಿದ್ದೀರಿ, ಜ್ಞಾನೋದಯ ಪಡ್ಕೊಂಡಿದ್ದೀರಲ್ಲ, ದೇವ್ರು ಅಂದ್ರೆ ಏನು, ದೇವ್ರ ಬಗ್ಗೆ ಏನಾದ್ರು ಹೇಳಕ್ ಸಾಧ್ಯವ ಅಂತ ಕೇಳಿದ್ರೆ ಬುದ್ಧ ಏನೂ ಹೇಳೋದಿಲ್ಲ. ಯಾಕೆಂದ್ರೆ ಬುದ್ಧನಿಗೆ ದೇವ್ರ ಬಗ್ಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದರ ವಿಚಾರನ ಬುದ್ಧ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅಂದ್ರೆ ನಾವು ಇವತ್ತು ಯಾವ ಸ್ಥಿತಿಲಿ ಇದ್ದೀವಿ ಅಂತಂದ್ರೆ, ಗೊತ್ತಿರೋರ ಬಗ್ಗೆ ಅದನ್ನ ಬಿಟ್ಟು ಗೊತ್ತಿಲ್ಲದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಿರ್ತೀವಿ ನಾವು. ಅಲ್ಲಿ ನಮ್ಮ ಪಾಂಡಿತ್ಯವನ್ನ, ನಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಜನಕ್ಕೆ ಬೇಕಾಗಿಲ್ವಲ್ಲ, ಗೊತ್ತಿಲ್ವಲ್ಲ. ಯಾವ ವಿಚಾರ ಗೊತ್ತಿದೆಯೋ, ಯಾರ ಬಗ್ಗೆ ಮಾತಾಡಬೇಕೋ ಅವ್ರ ಬಗ್ಗೆ ನಾವು ಮಾತಾಡಬೇಕು. ಯಾರಿಗೆ ಗೌರವ ಕೊಡಬೇಕೋ ಅವ್ರಿಗೆ ಗೌರವ ಕೊಡಬೇಕು. ಯಾರನ್ನ ಪ್ರೀತಿಯಿಂದ ಕಾಣಬೇಕೋ ಅವ್ರ ಜೊತೆ ಪ್ರೀತಿಯಿಂದ ನಡ್ಕೋಬೇಕು. ಯಾಕಂದ್ರೆ ಅವರು ನಮ್ಮ ಹಾಗೆ ಸಹಮಾನವರು, ಅವರು ನಮ್ಮ ಹಾಗೆ ಮನುಷ್ಯರು ಅಂತ. ಅಲ್ಲ ರೀ, ಮನೆಗಳಿಗೆ ಬೆಕ್ಕುಗಳು ಬಿಟ್ಕತ್ತೀರಿ, ನಾಯಿಗಳು ಬಿಟ್ಕತ್ತೀರಿ, ಮನುಷ್ಯನ ಬಿಟ್ಕೊಳ್ಳಕ್ಕೆ ಏನ್ರಿ ನಿಮ್ಗೆ ರೋಗ?
ಬೆಕ್ಕು ಬಿಡೋದಕ್ಕೆ ಬಿಟ್ಕೊಳಿದ್ರೆ ನಿಮ್ಮ ಮನೆಗೆ, ನಾಯಿಗಳು ಬಿಟ್ಕೊಳ್ಳೋದಿಲ್ಲ ನಿಮ್ಮ ಮನೆ ಒಳಗಡೆ, ಅದು ಕಕ್ಕ ಎಲ್ಲ ಮಾಡ್ಬೋದು ನಿಮ್ಮ ಮನೆ ಒಳಗಡೆ, ನಿಮ್ಮ ಸೋಫಾ ಎಲ್ಲ ಗಲೀಜು ಮಾಡ್ಬೋದು, ಅದು ನಿಮಗೆ ಅಪಶಕುನ ಆಗೋದಿಲ್ವಾ? ಒಬ್ಬ ಮನುಷ್ಯ ಕೇವಲ ಜಾತಿ ಕಾರಣಕ್ಕಾಗಿ ಅವನು ನಿಮಗೆ ಅಶುಭ ಆಗ್ತಾನ, ಅವನ ಅಪಶಕುನ ಆಗ್ತಾನ, ಅಥವಾ ಅವನ ಅಪವಿತ್ರನ ಆಗ್ತಾನ? ಎಲ್ಲರೂ ಒಂದೇ ಗರ್ಭದಿಂದ ಬಂದಿರ್ತಾರಲ್ವೇನ್ರಿ? ಪ್ರತಿಯೊಬ್ಬರು ಅಲ್ಲಿಂದನೇ ಬಂದಿರುವಾಗ ಜಾತಿಯ ಕಾರಣಕ್ಕಾಗಿ ನೀನು ಮಾತ್ರ ಕೀಳು, ನಾನು ಮಾತ್ರ ಶ್ರೇಷ್ಠ ಅನ್ನೋದು ಎಲ್ಲಿದೆ? ನಮ್ಮಲ್ಲಿ ದಾಸರು ಆಗ್ಲೇ ಹೇಳಿದ್ರಲ್ಲ, ಕುಲ ಕುಲ ಅಂತ ಹೊಡೆದಾಡಬೇಡಿ ಅಂತ ಹೇಳ್ತಾರೆ. ಎಲ್ಲ ತಿಳಿದವ್ರು ಇದನ್ನೇ ಹೇಳಿದ್ದು. ನಿಜ, ನಾನೆಲ್ಲ ಇಷ್ಟೊಂದು ಓದ್ಕೊ ಬಂದಿದ್ದೀನಿ. ನಮ್ಮ ಅರಿವು ಶಿವಪ್ಪನವರು ಇತಿಹಾಸ ಪಾಠ ಮಾಡಿದ್ದಾರೆ, ನಾನು ಒಂದಷ್ಟು ಪಾಠ ಮಾಡ್ಕೊಂಡಿದ್ದೀನಿ, ಓದ್ಕೊಂಡಿದ್ದೀನಿ. ನಾವ್ ಇನ್ನೂ ಹೇಳ್ತಾನೆ ಇದ್ದೀವಲ್ಲ, ಯಾವಾಗ ಇವೆಲ್ಲ ಪರಿವರ್ತನೆ ಆಗೋದು ಅಂತ ಯೋಚನೆ ಮಾಡುವಾಗ ನನಗೆ ಈ ಜಿಲ್ಲೆನಲ್ಲಿ ನನಗೆ ಕಂಡಂತ ಒಂದು ವಿನೂತನವಾದ ಮಾರ್ಗ, ವಿನೂತವಾದಂತ ಒಂದು ಏನು ಒಂದು ರೀತಿಯಾದಂಥ ಸಾಧನ ಅಂತ ನಾನು ಕರಿಬಹುದು, ಒಂದು ವೆಹಿಕಲ್ ಅಂತಂದ್ರೆ ಅರಿವು ಭಾರತ. ಈ ಅರಿವು ಭಾರತ ಯಾತಕ್ಕೆ ಮುಖ್ಯ ಆಗತ್ತೆ ಅಂದ್ರೆ, ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಯಾವುದೋ ಒಂದು ಮೋಸ್ಟ್ಲಿ ಬಸವ ಜಯಂತಿಯ ಅಂಗವಾಗಿ, ಮೇಲ್ವರ್ಗದವರು ಅನ್ನಿಸ್ಕೊಂಡವರ ಮೇಲೆ ಒಂದು ಕಳಂಕ ಇದೆ. ಅವ್ರು ತಾನೇ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರು ತಾನೇ ಜಾತಿಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ, ಅವ್ರು ತಾನೇ ಮನೆಗೆ ಇನ್ನೊಬ್ರು ಬಿಟ್ಕೋತಾ ಇಲ್ಲ, ನಾವು ಶ್ರೇಷ್ಠ, ನೀವು ನಮ್ಮ ಮನೆಗೆ ಬರಬೇಡಿ ಅಂತಲೋ ಅಥವಾ ಯಾವುದಾವುದೋ ಕಾರಣಗಳಿಗಾಗಿ. ಅವರು ಈ ಕಳಂಕದಿಂದ ಮುಕ್ತರಾಗಬೇಕು. ಆ ಮುಕ್ತರಾಗುವಂತ ಪ್ರಯತ್ನ ಕೋಲಾರದಲ್ಲಿ ಅರಿವು ಭಾರತದ ಮೂಲಕ ಶಿವಪ್ಪ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಸುಮ್ಮನೆ ಹೆಸರು ಮಾಡ್ತಾ ಇಲ್ಲ. ಮಂಜುನಾಥ್ ರೆಡ್ಡಿ ಅವರು ಹೇಳಿದ್ರಲ್ಲ, ಒಂದು 3-4 ಕಾರ್ಯಕ್ರಮ ಮಾಡೋಷ್ಟು ನಮಗೆ ಒಂದಷ್ಟು ನಿರುತ್ಸಾಹ ಬಂದ್ಬಿಡುತ್ತೆ ಅಂತ ಸತ್ಯ. ಆದ್ರೆ 12 ವರ್ಷದಿಂದ ಸತತವಾಗಿ ಅರಿವು ಶಿವಪ್ಪನವರು ಪ್ರತಿಯೊಬ್ಬರ ಮನೆಯನ್ನ ಎಡತಾಕಿ ಅವರ ಮನಸ್ಸಿನಲ್ಲಿ ಈ ರೀತಿ ಸಾಮರಸ್ಯದ, ಪ್ರೀತಿಯ, ಭ್ರಾತೃತ್ವದ, ಬಂಧುತ್ವದ ಒಂದು ಬೀಜವನ್ನ ಬಿತ್ತುತ್ತಾ ಇದಾರಲ್ಲ, ನಿಜಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನೀವು ಕೈ ಜೋಡಿಸ್ಲೇಬೇಕಲ್ವಾ? ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕೇವಲ ಜಾತಿಯಿಂದ ಯಾರನ್ನು ಅಳಿಯೋದು ಮನುಷ್ಯತ್ವ ಅಲ್ಲ, ಅಳಿಯಲೂ ಬಾರದು. ಯಾಕೆಂದ್ರೆ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲಾ ರೀತಿಯ ಅವಮಾನಗಳನ್ನು ಮಾಡಿದ್ರು. ಎಲ್ಲ ಅವಮಾನಗಳನ್ನು ಸಹಿಸ್ಕೊಂಡ ಮೇಲೇನೆ ಅವ್ರು ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯವಾಗಿದ್ದು. ಆದ್ರೆ ಪ್ರತಿ ಹೆಜ್ಜೆನಲ್ಲೂ ಕೂಡ ಅವರು ಹಿಂಜರಿಲಿಲ್ಲ. ಅವಮಾನಗಳೆಲ್ಲವನ್ನು ಕೂಡ, ಸೋಲುಗಳೆಲ್ಲವನ್ನು ಕೂಡ ಒಂದು ಪಾಠವಾಗಿ ತಗೊಂಡ್ರು ಅವರು. ಯಾಕೆಂದ್ರೆ ನೋಡಿ, ಅವ್ರಿಗೆ, ಅಂಬೇಡ್ಕರ್ ಅವರಿಗೆ, ಅವರು ಓದುವ ಸಣ್ಣ ವಯಸ್ಸಿನಲ್ಲಿ ಇರ್ಬೇಕಾದ್ರೇನೆ ಅವರು ಮದುವೆಯಾಗಿ 1-2 ವರ್ಷಕ್ಕೆ ತಂದೆನೇ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ವರ್ಷ ತಾಯಿ ಮುಂಚೆನೆ ಕಳ್ಕೊಂಡಿರ್ತಾರೆ, ಹೆಂಡತಿನ ಕಳ್ಕೊಂತಾರೆ, ತಮಗೆ ಹುಟ್ಟಿದ 5 ಮಕ್ಕಳಲ್ಲಿ 4 ಮಕ್ಕಳನ್ನ ಕಳ್ಕೊಂತಾರೆ. ಕೊನೆಗೆ ಇಳಿತಕ್ಕಂತ ಹೆಂಡತಿ 2ನೇ ಹೆಂಡತಿಯನ್ನು ಕಟ್ಕೊಂಡು ಕೊನೆಗೆ 8 ವರ್ಷ ಅವ್ರ ಜೊತೆ ಜೀವನನೂ ಮಾಡ್ತಾರೆ. ಅಷ್ಟು ವರ್ಷದ ಜೀವಿತದಲ್ಲಿ, 65 ವರ್ಷದ ಜೀವಿತದಲ್ಲಿ ಅವರು ಅನುಭವಿಸೋದಕ್ಕಿಂತ ನಷ್ಟ ಅನುಭವಿಸಿದ್ದೇ ಜಾಸ್ತಿ. ಸುಖ ಅನ್ನೋದು ಅವ್ರ ಜೀವನದಲ್ಲಿ ಕಾಣಲೇ ಇಲ್ಲ. ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿದ್ರು. ಆರೋಗ್ಯವನ್ನು ಕೂಡ ಕೊನೆ ನಿರ್ಲಕ್ಷ್ಯ ಮಾಡಿದ್ರು. ಕೊನೆಯ ಕಾಲದಲ್ಲಿ, ಇವತ್ತು ಹೇಳಿದೆ ನಾನು, ಬೆಳಿಗ್ಗೆ ಹೇಳೋದು ಮರ್ತೆ ನಾನು, ಬುದ್ಧ ಮತ್ತು ಧಮ್ಮ ಅವರ ಕೊನೆಯ ಪುಸ್ತಕ ಬರೆದು ಅದನ್ನ ಅವ್ರ ಕೈಲಿ ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಕೂಡ ದುಡ್ಡಿರುವುದಿಲ್ಲ. ಅವತ್ತಿನ ಪ್ರಧಾನಮಂತ್ರಿಗಳಿಗೆ ಕೇಳ್ಕೊತಾರೆ, ಸ್ವಾಮಿ ನಾನೊಂದು ಪುಸ್ತಕ ಬರೆದಿದ್ದೀನಿ ಬುದ್ಧ ಮತ್ತು ಧಮ್ಮ ಅಂತ, ಈ ಪುಸ್ತಕನ ಹೆಂಗಾರ ಮಾಡಿ ಅಚ್ಚಾಕ್ಸ್ಬೇಕು, ಸಹಾಯ ಮಾಡಿ ಅಂದ್ರೆ ನೆಹರು ಅವರು ಆಗೋದಿಲ್ಲ ಅಂತೇಳಿ ರೆಫ್ಯೂಸ್ ಮಾಡಿಬಿಡ್ತಾರೆ. ಅದ್ ಹೆಂಗಾದ್ರೂ ಹಾಕೊಂಡು ಹೋಗ್ಲಿ ಅಂತ ಮಹಾಪುರುಷ ಸತ್ತ ನಂತರ ಅವ್ರ ಬಾಡಿನ ಶಿಫ್ಟ್ ಮಾಡಕ್ ಕೂಡ ಅವತ್ತಿನ ಸರ್ಕಾರ ಒಂದೊಂದು ಪೈಸಾ ಇಲ್ಲ ಅಂತ ಹೇಳುತ್ತಲ್ಲ, ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳುತ್ತಲ್ಲ. ಇಲ್ಲಿ ಕೊರತೆ ಯಾವ್ದ್ರದ್ದು? ಹಣಕಾಸಿನ ಕೊರತೆನಾ, ಸಂಪನ್ಮೂಲದ ಕೊರತೆನಾ, ಅಥವಾ ಮಾನವೀಯತೆಯ ಕೊರತೆನಾ ಅಂತ? ಮನುಷ್ಯತ್ವ ಇರೋರು ಯಾರಾದ್ರೂ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾ? ಎಲ್ಲದೊಳಗೂ ಲಾಭವನ್ನೇ ಹುಡುಕೋರು ಮನುಷ್ಯನಾಗಿರೋಕ್ ಸಾಧ್ಯನಾ? ಸೊ ಹಾಗಾಗಿ ಇವತ್ತು ನಮಗೆ ಮಂಜುನಾಥ್ ರೆಡ್ಡಿ ಅವರಾಗ್ಬೋದು, ನಮ್ಮ ಮುನಿ ವೆಂಕಟಪ್ಪನವ್ರಾಗ್ಬೋದು, ಅಥವಾ ಇಲ್ಲಿ ನಮ್ಮ ಸೋಮಶೇಖರ್ ರಘುಪತಿ ರೆಡ್ಡಿ ಅವರಾಗ್ಬೋದು, ಅಥವಾ ನಮ್ಮ ಶಿವಪ್ಪ ಅವರಾಗ್ಬೋದು, ಇವರೆಲ್ಲರೂ ಕೂಡ ಬಹಳ ದೊಡ್ಡ ಆದರ್ಶಗಳಾಗಿ ನನಗೆ ಕಾಣಿಸ್ತಾರೆ. ಇವತ್ತು ಅವರು ಒಂದು ದೊಡ್ಡ ಹೆಜ್ಜೆ ಹಾಕಿದ್ದಾರೆ. ಅವ್ರು ಏನು ಅನ್ಸಿರ್ಬೋದು, ಸರಳವಾಗಿದೆ ಅಂತ. ಇಲ್ಲ, ಸಮಾಜದಲ್ಲಿ ಬಹಳ ದೊಡ್ಡ ಆದರ್ಶವನ್ನು ಹಾಕೊಟ್ಟಿದ್ದಾರೆ ಅವರು. ಅಷ್ಟೇ ಧೈರ್ಯವಾಗಿ ಸಮಾಜವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇವತ್ತಿನ ಈ ಪರಿಸ್ಥಿತಿನಲ್ಲಿ ಇಷ್ಟೆಲ್ಲ ವಿದ್ಯಾವಂತರು, ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಬೆಳೆದಿರೋ ಈ ಕಾಲದಲ್ಲಿ ನಾವೆಲ್ಲ ಹಿಂಜರಿತೀವಲ್ವಾ? ಇವತ್ತಿಗೂ ನಾನೊಂದು ಲೇಖನ ಬರೆದಿದ್ದೆ. ಅವಾಗೇನೋ ಮಾತಾಡ್ತಾ ಹೇಳಿದ್ರಲ್ಲ, ಶಿವಪ್ಪ ಅವ್ರು ನಮ್ಮವರ ಅಂತ ಯಾರೋ ಕೇಳಿದ್ರು ಅಂತ ಏನೋ ಅಂದ್ರಲ್ಲ, ನಾನು ಬಹಳ ಒಂದೊಂದು ಲೇಖನ ಬರ್ದಿದ್ದೆ, ಅವರು ನಮ್ಮವರೇ ಅಂತ ಒಂದು ಇನ್ವರ್ಟೆಡ್ ಕಾಮ್ ಹಾಕಿ ಬರ್ದಿದ್ದೆ. ಅಂದ ಅರ್ಥ ಏನಂದ್ರೆ, ಪ್ರತಿಯೊಬ್ರು ಕೇಳೋದೇನಪ್ಪ ಅಂದ್ರೆ, ಅವ್ರು ನಮ್ಮವ್ರ, ಇವ್ರು ನಮ್ಮವ್ರ ಅಂತ. ನಾನು ಇವತ್ತವರೆಗೂ ನನ್ನ ಜೊತೆಲಿರೋ ಯಾರನ್ನು ಕೂಡ ಜಾತಿ ಯಾವ್ದು ಅಂತಲೇ ಕೇಳಿಲ್ಲ. ನನ್ನನ್ನು ಯಾವನಾರು ಜಾತಿ ಕೇಳಿದ್ರೆ ನಿನ್ ಸವಾಸನೆ ಬೇಡ ಅಂತ ಹೇಳ್ದವ್ ನಾನು.
ನನ್ನನ್ನು ಯಾರಾದ್ರೂ ಜಾತಿ ಕೇಳಿದ್ರೆ ನನಗೆ ನಿನ್ನ ಹಂಗಿಲ್ಲ, ನಿನ್ನ ಫ್ರೆಂಡ್ಶಿಪ್ಪೇ ಬೇಡ. ಫ್ರೆಂಡ್ಶಿಪ್ ಯಾವಾಗ ಮಾಡ್ತೀರಿ? ಅಲ್ಲಿ ಸಮಾನತೆ ಇದ್ದಾಗ, ಅಲ್ಲಿ ಪ್ರೀತಿ ಇದ್ದಾಗ, ಅಲ್ಲಿ ಸೋದರತ್ವ ಇದ್ದಾಗ. ಜಾತಿಯನ್ನ ನೋಡಿ ನೀವು ಮುಖವನ್ನು ಅಳಿಯೋದಾದ್ರೆ ಅದು ಕೃತಕ ಅಲ್ವಾ, ಅದು ನಾಟಕೀಯತೆ ಅಲ್ವಾ, ಅದು ಮೋಸ ಅಲ್ವಾ, ಅದು ವಂಚನೆ ಆಗೋಗುತ್ತೆ. ಸೊ ಹಾಗಾಗಿ ಜಾತಿ ಅನ್ನೋದನ್ನ ದಯಮಾಡಿ ಆ ಭೂತವನ್ನು ತೆಗೆದು ಆಚೆಗಿಟ್ಟುಬಿಡಿ. ಅದು ಯಾವತ್ತೂ ಕೂಡ ನಮಗೆ ಸಹಾಯ ಮಾಡೋದಿಲ್ಲ. ಈ ದೇಶದ ಉಳಿವಿಗೆ, ಈ ದೇಶದ ಬೆಳವಣಿಗೆಗೆ ಅದು ಯಾವತ್ತೂ ಸಹಾಯ ಮಾಡೋದೇ ಇಲ್ಲ. ನಮ್ಮ ಯುರೋಪ್ನಲ್ಲಿ ಹೋದ್ರೆ ಅಥವಾ ಅಮೆರಿಕಾದಲ್ಲಿ ಹೋದ್ರೆ ನಿಮಗೆ ಈ ಬಿಳಿಯರು ಮತ್ತು ಕರಿಯರ ನಡುವೆ ದೊಡ್ಡ ಘರ್ಷಣೆ ಆಗುತ್ತೆ. ಕರಿಯರ ಅವರ ಒಂದು ಘನತೆಯ ಬದುಕಿಗಾಗಿ, ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು. ಅಬ್ರಹಾಂ ಲಿಂಕನ್ ಅಂತ ಅಮೆರಿಕಾದಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಅದಕ್ಕಾಗಿ ಅವ್ರಿಗೆ ಏನು ಮಾಡಿದ್ರು, ಕೊನೆಗೆ ಅವ್ರು ಕೊಂದು ಹಾಕ್ಬಿಟ್ರು. ಈ ವಾಸ್ ಪೊಲಿಟಿಕಲಿ ಮರ್ಡರ್ಡ್, ಈ ವಾಸ್ ಅಸಾಸಿನೇಟೆಡ್. ಅಂದ್ರೆ ನೀವು ನಮ್ಮ ದೇಶದ ಇತಿಹಾಸ ತಗೊಳ್ಳಿ. ಬಸವಣ್ಣವ್ರಿಗೆ ಏನು ಮಾಡಿದ್ರಿ ರೀ? ಬಸವಣ್ಣವ್ರಿಗೆ ಕೊನೆಗೆ ಅದೇ ಆಗಿದ್ ಗತಿ, ಕೊಂದು ಹಾಕಿದ್ರು. ಮಾಡಿದ ತಪ್ಪೇನು ಬಸವಣ್ಣವ್ರು ಮಾಡಿದ ತಪ್ಪೇನು? ಒಬ್ಬ ಹರಿಜನ ಏನೋ ಹುಡುಗನನ್ನ ಒಬ್ಬ ಬ್ರಾಹ್ಮಣ ಹುಡುಗಿ ಜೊತೆನಲ್ಲಿ ಮದುವೆನೇ ಮಾಡಿಸ್ಬಿಡ್ತಾರ ಅವರು. ಕೇವಲ ಅಂತರ್ಜಾತಿ ವಿವಾಹ ಆಗಿ ಅಂತ ಹೇಳಲಿಲ್ಲ ಅವರು. ಇದು ನಮ್ಮ ಏನೋ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಎಲ್ಲರೂ ಶರಣರಾಗಿರ್ತಾರಲ್ಲ, ಶರಣರು ಕೂತ್ಕೊಂಡು ಮಾತುಕತೆ ಆಡುವಾಗ ಇವರಿಬ್ರು ಗಂಡು ಮತ್ತು ಹೆಣ್ಣು ಸಣ್ಣ ಮಕ್ಕಳವರು, ಆಗ್ತಾನೆ ಯುವಕ ಯುವಕಿಯರು, ಅವ್ರಿಗೆ ಮದುವೆ ಮಾಡ್ಕೋತಾರಿ ಅಂತ ಅವ್ರು ಮದುವೆ ಮಾಡ್ಲಿಕ್ಕೆ ಹೋದ್ರೆ ಅವತ್ತು ಇಡೀ ಕಲ್ಯಾಣದಲ್ಲಿ ಕ್ರಾಂತಿ ಆಗತ್ತೆ. ಮಾರಣ ಹೋಮ ಮಾಡ್ತಾರೆ, ಶರಣರೆಲ್ಲ ಕೊಂದು ಹಾಕ್ತಾರೆ, ಬೀದಿಲಿ ಅಟ್ಟಾಡ್ಸ್ಕೊಂಡು ಕಣ್ಣು ಕಾಲು ಕಿವಿ ಕಿತ್ತಾಕ್ತಾರೆ. ಆ ಗಂಡು ಹೆಣ್ಣನ್ನ ಕೊಂದು ಹಾಕ್ಬಿಡ್ತಾರಲ್ಲ. ಇದು ಮನುಷ್ಯತ್ವ ಇರೋ ಸಮಾಜ ಮಾಡ್ತಕ್ಕಂಥ ಕೆಲಸನ ಇವತ್ತಿಗೂ ಆಗ್ತಾ ಇದೆ ಅಲ್ವೇನ್ರಿ? ಇದು ಇವತ್ತಿಗೂ ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಮಾಡ್ತಾ ಇದೀವಲ್ಲ. ಹಾಗಾದ್ರೆ ನಾವು ಸುಸಂಸ್ಕೃತರ, ನಾವು ನಾಗರಿಕರ, ನಮ್ಮ ವಿದ್ಯೆಗೆ ಎಲ್ಲಿ ಬೆಲೆ ಬಂತು? ಆ ವಿದ್ಯೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ, ಎದೆಗಾರಿಕೆಯನ್ನ, ಧೈರ್ಯವನ್ನ ಬೆಳೆಸ್ಬೇಕು, ಸ್ವಾಭಿಮಾನವನ್ನ ಬೆಳೆಸಬೇಕು. ಹಾಗಾಗಿ ಈ ಒಂದು ಏನು ಮೆಸೇಜ್ ಇದೆ ಅಂದ್ರೆ, ಈ ಒಂದು ಸಂದೇಶ ಏನಿದೆ, ಎಲ್ಲರೂ ಒಟ್ಟಿಗೆ ಬದುಕಬೇಕು. ಸಂವಿಧಾನ ಹೇಳಿದೆ, ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ, ಕಾನೂನುಗಳಿದೆ. ಆದ್ರೂ ಕೂಡ ತಲತಲಾಂತರ ವರ್ಷಗಳಿಂದ, ಶತಮಾನಗಳಿಂದ ಬಂದಿರುವ ಆ ಮನಸ್ಸಿದೆಯಲ್ಲ, ಆ ಜಡ್ಡುಗಟ್ಟಿರುವ ಮನಸ್ಸು ಇನ್ನೂ ಅವ್ರನ್ನ ಒಪ್ಕೊಳ್ಳಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಮನೆಯವರೆಲ್ಲ ಒಪ್ಪಿಸ್ಬೇಕು. ಇದೇ ಶಿವಪ್ಪ 12 ವರ್ಷದಿಂದ ಏನ್ ಮಾಡಿದ್ರು? ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಅವರು ಹೇಳಿದಂತ ಒಂದು ಸಲಹೆಯನ್ನ ಮನೆಯವರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೊನೆಗೆ ಮನೆ ಬಿಟ್ಟೆ ಹೋಗ್ಬಿಟ್ರು. ಆಮೇಲೆ ಒಪ್ಪಿಸಿದ್ರು. ಯಾರನ್ನ ಬೇಕಾದ್ರೂ ಒಪ್ಪಿಸ್ಬೋದು, ಮೊದಲು ನಮ್ಮ ಮನೆಯವ್ರು ಒಪ್ಸೋದು ಬಹಳ ಕಷ್ಟ ಅಲ್ವಾ? ನಮ್ಮ ಮನೆಯವರು ಒಪ್ಪಿಸ್ಬಿಟ್ರೆ ಸಹಜವಾಗಿ ನಂತರ ನಮ್ಮ ನೆಂಟರನ್ನ ಒಪ್ಪಿಸ್ಬೋದು, ಆಮೇಲೆ ಇಡೀ ಊರನ್ನ ಒಪ್ಪಿಸ್ಬೋದು. ಬದಲಾವಣೆ ಆಗೋದು ಅಲ್ಲಿಂದನೇ. ಎ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸ್ಮಾಲ್ ಸ್ಟೆಪ್ ಅನ್ನೋ ಮಾತಿದೆ. 1000 ಮೈಲುಗಳ ಒಂದು ಪ್ರಯಾಣ ಮೊದಲ ಹೆಜ್ಜೆಯಿಂದ ಪ್ರಾರಂಭ ಆಗುತ್ತೆ ಅಂತ. ಆ ಮೊದಲ ಹೆಜ್ಜೆ ನನ್ನ ಮನೆ ಆಗಬೇಕು, ನನ್ನ ಮನೆಯಲ್ಲಿರೋರನ್ನ ಮನಸ್ಸುಗಳನ್ನ ತಿದ್ದುವಂತ ಕೆಲಸ ಆಗಬೇಕು. ಅದು ನನ್ನಿಂದನೇ ಪ್ರಾರಂಭ ಆಗಬೇಕು. ನನ್ನ ಮನಸ್ಸು ಶುದ್ಧವಾಗಿದ್ರೆ, ನಾನು ಎಲ್ಲರನ್ನು ಪ್ರೀತಿಯಿಂದ ಕಂಡ್ರೆ ಬೇರೆಯವರು ಕೂಡ ನನ್ನ ಪ್ರೀತಿಯಿಂದ ಕಾಣ್ತಾರೆ. ಹಾಗಾಗಿ ಜಾತಿಯನ್ನೇ ಮುಂದೆ ಇಟ್ಕೊಂಡು ಯಾರಾದ್ರೂ ನಾಳೆ ನಿಮ್ಮ ಜಾತಿ ಯಾವುದು ಅಥವಾ ಜಾತಿ ಹೆಸರಿನಲ್ಲಿ ನಿಮ್ಮ ನಿಂದನೆ ಮಾಡಿದ್ರೆ ನೀವು ಅಂಥವ್ರನ್ನ ಇಗ್ನೋರ್ ಮಾಡಬೇಡಿ, ಅವ್ರ ಗೌರವನೇ ಕೊಡಕ್ಕೆ ಹೋಗ್ಬೇಡಿ, ಮಾತು ಆಡಬೇಡಿ. ಯಾಕೆಂದ್ರೆ ಬೇಕಾದಷ್ಟು ಜನ ಇದ್ದಾರೆ ಸಾಮರಸ್ಯವನ್ನ ನಂಬಿರೋರು, ಪ್ರೀತಿಯನ್ನ ಪ್ರೋತ್ಸಾಹಿಸ್ತಕ್ಕಂಥವ್ರು, ಸಂಬಂಧಗಳನ್ನ ಗೌರವಿಸೋರು, ಬಂಧುತ್ವನ ಗೌರವಿಸೋರು ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಹಾಗೆ ನೋಡಕ್ ಹೋದ್ರೆ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಅವರ ಇಡೀ ಜೀವನ ಉದ್ದಕ್ಕೂ ಸಹಾಯ ಮಾಡಿದವರು ದಲಿತೇತರರೇ, ನೆನಪಿರ್ಲಿ. ಅವರ ಹೆಸರು ಕೂಡ ಇಟ್ಟವರು ಒಬ್ಬ ಬ್ರಾಹ್ಮಣ ಮೇಷ್ಟ್ರು. ಅವರಿಗೆ ಸಹಾಯ ಯಾರು ಮಾಡಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಅವರ ಬದುಕಿನ ಉದ್ದಕ್ಕೂ ಅವರಿಗೆ ಕಾಲಿಗೆ ಅಡ್ಡ ಹಾಕಿ ಅವರಿಗೆ ತೊಂದರೆ ಕೊಟ್ಟವರು ಅವರ ಜಾತಿಯವರೇ. ಅವ್ರ ಸಾವಿಗೆ ಒಬ್ಬ ಜೈನು ಕಾರ್ ಮಾರಿ ದುಡ್ಡು ಕೊಟ್ರು ಫ್ಲೈಟ್ಗೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮಾಜದಲ್ಲಿ ಇನ್ನೂ ಕೂಡ ಒಳ್ಳೆತನ ಇದೆ. ಮೇಲ್ವರ್ಗ ಕೆಳವರ್ಗ ಅನ್ನೋದೆಲ್ಲ ಈ ಸಮಾಜದಲ್ಲಿ ಕೆಲವರು ಪಟ್ಟಭದ್ರರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಗೇಮ್ ಪ್ಲಾನ್ ಇದು. ಈ ಗೇಮ್ ಪ್ಲಾನ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾರು ಅರ್ಥ ಮಾಡ್ಕೋಬೇಕು? ಮನುಷ್ಯತ್ವದ ನಂಬಿಕೆ ಇಟ್ಟಿರುವ ಎಲ್ಲ ಜಾತಿ ಎಲ್ಲರೂ. ನನ್ನ ಪ್ರಕಾರ ಎಲ್ಲಾ ಜಾತಿಯಲ್ಲೂ ಕೂಡ ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವರನ್ನ, ಉತ್ತಮರನ್ನ ರೀಚ್ ಆಗೋ ಕೆಲಸ ಈ ಅರಿವು ಭಾರತ ಮಾಡ್ತಾ ಇದೆ ಅಂತ. ನನಗೆ ಕೆಲಸ ಇದೆ, ನಾನು ಮಾಡಬೇಕು ಅಂತ ಅನಿಸ್ತಾ ಇದೆ, ಒಳ್ಳೇದು ಮಾಡಬೇಕು ಅಂತ. ಆದ್ರೆ ನನಗೆ ಯಾರೋ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ನನಗೆ ಎಲ್ಲ ಒಂದು ಕಡೆ ನನ್ನ ಬಂದು ಯಾರೋ ಹೇಳ್ಬೇಕಲ್ಲ, ಆ ಒಂದು ಕಿಡಿಯನ್ನ ಈ ಅರಿವು ಭಾರತ ಅನ್ನೋದು ಕೊಡ್ತಾ ಇದೆ ನಮಗೆ. ಆ ಕಾರಣಕ್ಕಾಗಿ
ಏನು ಇವತ್ತು ನಮ್ಮ ಇಡೀ ಕೋಲಾರ ಜಿಲ್ಲೆ ಮತ್ತು ಜಿಲ್ಲೆಯನ್ನ ದಾಟಿ ರಾಜ್ಯವನ್ನ ದಾಟಿ ಹೊರಗಡೆ ಅರಿವು ಭಾರತದ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ನನ್ನ ಪ್ರಕಾರ ನಾವು ನೀವೆಲ್ಲರೂ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಒಂದು ಕಾರ್ಯಕ್ರಮ. ನಾವೆಲ್ಲರೂ ನಿಜವಾಗೂ ಮನುಷ್ಯತ್ವದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಅಲ್ಲ ರೀ, ಜೀವನದ ಉದ್ದೇಶ ಏನ್ರಿ? ನಾವೆಲ್ಲರೂ ಒಳ್ಳೆ ವ್ಯಕ್ತಿಗಳಾಗದಾನೆ ಜೀವನ. ನಾವು ಶಾಲೆಗೆ ಹೋದ್ರೆ ಕಲಿಸೋದೇನೋ ನೀನು ಒಳ್ಳೆಯವರಾಗು, ಅಪ್ಪ ಅಮ್ಮ ಬಯಸೋದೇನೋ ಒಳ್ಳೆ ವ್ಯಕ್ತಿ ಆಗು, 4 ಜನಕ್ಕೆ ಒಳ್ಳೆ ಕೆಲಸ ಮಾಡು, 4 ಜನರ ಕೈಲಿ ತೂಚಿ ಅನ್ಸ್ಕೋಬೇಡ ಅಂತೇಳಿ. ಆದ್ರೆ ಇದು ಒಂದು ಲೆವೆಲ್. ಇದ್ರ ಬಗ್ಗೆ ನಾನು ಬಹಳ ಮಾತಾಡ್ಬಿಟ್ಟಿದ್ದೀನಿ. ಇವತ್ತು ನಿಮ್ಗೋಸ್ಕರ ಮಾತಾಡಿದೆ, ಯಾಕೆಂದ್ರೆ ಬಹಳ ಜನ ಇಲ್ಲಿ ಸ್ಟೂಡೆಂಟ್ಸು, ಲಾಯರ್ಸು ಎಲ್ಲ ಇದ್ದಾರೆ. ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ತಗೊಂಡು ಹೋಗ್ಬೇಕು ಮುಂದಿನವರು. ಏನಪ್ಪ ನೆಕ್ಸ್ಟ್ ಲೆವೆಲ್ ಅಂದ್ರೆ, ಮ್ಯಾಕ್ರೋ ಲೆವೆಲ್ ಅಲ್ಲಿ ನಾವೆಲ್ಲ ಓಕೆ, ನಾವು ಸಿಗ್ತೀವಿ, ನೀವು ಮಾತಾಡ್ತೀರಿ, ಹಲೋ ಅಂತೀವಿ, ಬಾಯ್ ಅಂತೀವಿ, ತಪ್ಕೋತೀವಿ, ಕಾಫಿ ಕುಡಿತೀವಿ, ಎಲ್ಲ ಓಕೆ. ಆದ್ರೆ ಇದು ಮುಂದೆ ಹೋಗಿ ಜಾತಿ ಒಳಗಡೆ ಇರುವ ಉಪಜಾತಿಗಳು, ಒಳ ಜಾತಿಗಳ ನಡುವಿನ ವೈಷಮ್ಯಗಳು ದೂರ ಆಗಬೇಕು. ಜಾತಿ ಒಳಗಡೆ ಇವತ್ತು ಏನಾಗೋಗಿದೆ, ಸಾಕಷ್ಟು ಕಂದಕಗಳು ನಿರ್ಮಾಣ ಆಗೋಗಿದೆ, ಮನಸ್ತಾಪಗಳ ಸೃಷ್ಟಿ ಆಗೋಗಿದೆ. ರಾಜಕೀಯ ಕಾರಣಕ್ಕಾಗೋ ಯಾವುದಾದ್ರೂ ಕಾರಣಕ್ಕಾಗೋ ಅದು ದೂರ ಆಗಬೇಕು. ಇವತ್ತು ನಾನು ನನ್ನ ಜಾತಿಯಿಂದ ನನ್ನ ಒಳ ಜಾತಿಯ ಜೊತೆನಲ್ಲೇ ಕೊಟ್ಟು ತರುವ ಸಂಬಂಧ ಇಟ್ಕೊಳ್ಳದೆ ಹೋದ್ರೆ ಮತ್ತೆ ಈ ಜಾತಿಯಿಂದ ದೂರ ಮಾಡೋದು ಹೇಗೆ? ಜಾತಿ ವ್ಯವಸ್ಥೆ ದೂರ ಆಗೋದು ಹೇಗೆ? ಜಾತಿ ರಹಿತ ಸಮಾಜದ ಬಗ್ಗೆ ಮಾತಾಡ್ತೀವಿ, ಜಾತಿ ದೂರ ಆಗಬೇಕು ಅಂತ ಹೇಳ್ತೀವಿ, ಆದ್ರೆ ಕಾಲಂನಲ್ಲಿ ಜಾತಿ ಬರಿತಾನೆ ಇದ್ದೀವಲ್ಲ, ಜಾತಿ ಇಲ್ಲದೆ ಅಡ್ಮಿಷನ್ ಆಗೋದಿಲ್ವಲ್ಲ. ಇದು ಯಾವತ್ತಾಗೋದು? ಗೌರ್ಮೆಂಟ್ ಮಾಡಿದ ನಾವು ಅದರ ಬಗ್ಗೆ ಕೂಡ ಎಚ್ಚರವನ್ನ ವಹಿಸಬೇಕು. ಆ ಎಚ್ಚರ, ಜಾಗ್ರತೆ ಮುಂದಿನ ದಿನಗಳಲ್ಲಿ ಕೂಡ ಆಗಬೇಕು. ಜಾತಿಯ ಒಳಗಡೆ ಉಪಜಾತಿಗಳ ನಡುವೆ ಇಂಟ್ರಾ ಕಾಸ್ಟ್ ಮ್ಯಾರೇಜಸ್, ನಾನು ಅದನ್ನ ಹೇಳ್ತಾ ಇರೋದು. ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂದ್ರೆ ಬೇರೆ ಜಾತಿ ಬೇರೆ ಧರ್ಮದವ್ರ ಜೊತೆ ಮದುವೆ ಮಾಡ್ಕೊಳ್ಳೋದು. ಆದ್ರೆ ನಿಮ್ಮ ಜಾತಿ ಉಪಜಾತಿಗಳ ಜೊತೆ ಮದುವೆ ಇಲ್ವಲ್ಲ, ಅವರು ನೀವು ಸೇರಿಸ್ಕೊಳ್ಳಲ್ವಲ್ಲ, ಸೇರಿಸ್ಕೊಳ್ಳಲ್ಲ. ಹೌದು, ಬಲಗೈನವರು ಎಡಗೈನವರು ಸೇರಿಸ್ಕೊಳ್ಳಲ್ಲ, ಎಡಗೈನವರು ಬೋವಿಗಳು ಮದುವೆ ಮಾಡ್ಕೊಳ್ಳಲ್ಲ, ಬೋವಿಗಳು ಲಂಬಾಣಿಗಳು ಮದುವೆ ಮಾಡ್ಕೊಳ್ಳಲ್ಲ. ಅಲ್ಲ, ಇಲ್ಲಿ ಚಿಕ್ಕ ತಾಳಿ ದೊಡ್ಡ ತಾಳಿ, ಯಾವ್ದು ಯಾವ ಜಾತಿ ರಹಿತ ಸಮಾಜದ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಯಾವ ಜಾತಿ ರಹಿತ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಅಂದ್ರೆ ನಾವು ಬರೀ ಬೂಟಾಟಿಕೆಗೋಸ್ಕರ ಕಾಲ ಕಳೀತಾ ಇದೀವಿ ಅಂತ ಆಯ್ತು. ಎಲ್ಲಿ ಮಾಡ್ತೀರಿ? ನಾನು ಮದುವೆ ಮಾಡ್ಕೊಂಡೆ, ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ ನಾನು ಇಷ್ಟವಾದ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂದೆ. ಆಯ್ತು, ನಿನ್ನ ಇಷ್ಟ ಅಂದ್ರು, ನನ್ಗೆ ಇಷ್ಟವಾದ ಹುಡುಗಿನ ಮದುವೆ ಮಾಡ್ಕೊಂಡೆ. ನನ್ನ 2 ಮಕ್ಕಳು ಬಂದು, ಒಬ್ಬ ಬಂದ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ, ಮಾಡ್ಕೊಳ್ಳಪ್ಪ ಅಂತಂದೆ. ಇವತ್ತಿಗೂ ನನ್ನ ಸೊಸೆ ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ಒಬ್ಬ ಒಳ್ಳೆ ಹುಡುಗಿಯನ್ನು ನನ್ನ ಮಗ ಮದುವೆ ಮಾಡ್ಕೊಂಡಿದ್ದಾನೆ, ಒಂದು ಒಳ್ಳೆ ಹೆಣ್ಣು ಮಗಳು ನನ್ನ ಮನೆಯಲ್ಲಿ ಇದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು ನನಗೆ? ಓದಿರುವ ವಿದ್ಯಾವಂತೆಯಾಗಿರುವ ಸುಗುಣೆ ನನ್ನ ಮನೆಯ ಸೊಸೆ ಆಗೋದಾದ್ರೆ ಇನ್ನೇನು ಬೇಕು? ಅವ್ರ ಜಾತಿ ತಗೊಂಡು ನಾನೇನ್ ಮಾಡ್ಲಿರಿ? ಉಪ್ಪಿನಕಾಯಿ ಹಾಕೊಳ್ಳ? ಉಪ್ಪಿನಕಾಯಿ ಹಾಕೊಂಡು ನೆಕ್ಲ? ಅವ್ರ ಜಾತಿ ತಗೊಂಡು ನಾನು ಒಳ್ಳೆ ಹೆಣ್ಮಗಳ ಆಯ್ತಲ್ಲ, ಇನ್ನೇನು ನಿಮ್ದು ಏನ್ರಿ ಬೇಕಾಗಿರೋದು? ನಿಮ್ಮ ಮನೆಯ ಗೌರವವನ್ನ ಕಾಪಾಡುವ ನಿಮ್ಮ ಹೆಂಡತಿಗೆ, ನಿಮ್ಮ ಮಗನಿಗೆ ಒಳ್ಳೆಯ ಹೆಂಡತಿ ಬೇಕು, ನಿಮ್ಮ ಮನೆಗೆ ಒಳ್ಳೆಯ ಮಗಳು ಬೇಕು, ಸೊಸೆ ಬೇಕು, ಅಷ್ಟೇ ತಾನೆ. ಜಾತಿ ಯಾಕೆ ನೋಡ್ತೀರಿ ನೀವು? ಉಳಿದು ನೀವು ಕಲಿಸ್ಕೊಡ್ರಿ ನಿಮ್ಮ ಮನೆಗೆ ಹೇಗೆ ಬೇಕೋ ಹಾಗೆ. 2ನೇ ಮಗ ಬಂದ, ಡ್ಯಾಡಿ ನಾನು ಇನ್ನು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡ್ಕೊಳ್ಳಪ್ಪ ಅಂತಂದೆ. ಆ ಹುಡುಗಿ ಜಾತಿನೂ ನನಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ನನಗೆ ಅನಗತ್ಯ, ಅನವಶ್ಯಕ. ಆದ್ರೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದು ನೀವು ಕೇಳಿದ್ರೆ ಎದೆ ತಟ್ಟಿ ಹೇಳ್ತೀನಿ, ನನ್ನ ಮಕ್ಕಳ ಆಯ್ಕೆ ಚೆನ್ನಾಗಿದೆ, ನನ್ನ ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಯಾತಕ್ಕೆ ನೀವು ಜಾತಿ ತರ್ತಾ ಇದ್ದೀರಿ ಮಧ್ಯೆ? ಅವ್ರು ಏನೇ ಇರ್ಬೋದು, ಅವ್ರು ಬದುಕುರಿ. ಆ ಗಂಡು ಮಕ್ಕಳು, ಹೀಗೆ ಬರ್ತಕ್ಕಂಥ ಯುವಕರುಗಳು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ, ಅವ್ರ ಯೋಗ್ಯತೆ ಇದೆ, ಅವರು ಜವಾಬ್ದಾರಿ ಇರ್ತಕ್ಕಂಥ ಯುವಕರುಗಳಿದ್ದಾರೆ, ಬದುಕನ್ನ ಕಟ್ಕೋಬೇಕು ಅನ್ನೋ ಒಂದು ಧೈರ್ಯ ಇದೆ, ಅವರಿಗೆ ಆತ್ಮವಿಶ್ವಾಸ ಇದೆ. ಅವ್ರು ಬದುಕಕ್ಕೊಂದು ದಾರಿ ಮಾಡ್ಕೊಳ್ಳೋಣ ನಾವೆಲ್ಲರೂ. ನಾವು ಹಿರಿಯರು ಅನ್ನೋ ಕಾರಣಕ್ಕಾಗಿ ನಮ್ಮ ಅಪ್ಪ ಹಂಗ ಹೇಳ್ತಾ ಇದ್ದ, ಅಯ್ಯೋ ನಮ್ಮ ಮನೆ ಹೆಸರು, ಅಯ್ಯೋ ನಮ್ಮ ಸಂಪ್ರದಾಯ, ಅಯ್ಯೋ ನಮ್ಮ ಮನೆತನ. ಎಲ್ರಿ ಬಿತ್ತು ಇವೆಲ್ಲ? ಬೆಂಕಿ ಬಿತ್ತು ನಿಮ್ಮ ಮನೆತನಕ್ಕೆ, ನಿಮ್ಮ ಗೌರವಕ್ಕೆ. ನಿನ್ನ ಮಗನಿಗಿಂತ, ನಿನ್ನ ಮಗಳ ಭವಿಷ್ಯಕ್ಕಿಂತ, ನಿನ್ನ ಮಗನ ಸಂತೋಷಕ್ಕಿಂತ ಇವೆಲ್ಲವೂ ಜಾಸ್ತಿ ಆಗ್ಲಿಕ್ಕೆ ಇವೆಲ್ಲವೂ ಹೆಚ್ಚೆ. ಈ ಅರ್ಥವನ್ನ ನಾವೆಲ್ಲರೂ ಮಾಡ್ಕೋಬೇಕು. ಇಂಟ್ರಾ ಕಾಸ್ಟ್ ಮ್ಯಾರೇಜಸ್ ಅನ್ನೋದನ್ನ ನಾವು ಹೆಚ್ಚು ಪ್ರಮೋಟ್ ಮಾಡಬೇಕು, ಆತ್ಮಪೂರ್ವಕವಾಗಿ ಮಾಡಬೇಕು, ಮನಸ್ಸಿಟ್ಟು ಮಾಡಬೇಕು. ಆಗ ಜಾತಿ ಒಳಗಡೆ ಇರುವ ವೈಮನಸ್ಸುಗಳು, ಜಾತಿಯ ಒಳಗಡೆ ಇರುವಂತ, ಈಗ ನೀವ್ ಹೇಳ್ತಿರಲ್ಲ, ಎದುರುಗಡೆ ಮಾತಾಡ್ತಾರೆ, ಹಿಂದೆ ಹೋದ್ಮೇಲೆ ಅವನು ಆ ಜಾತಿಯವನು, ಇವನು ಈ ಜಾತಿಯವನು, ಮತ್ತೆ ಅದೇ ರಾಗ ಅದೇ ಹಾಡು. ಎಲ್ಲಿಗೆ ಹೋಗ್ತೀವಿ ಅದೇ ನಾವು? ಹೌದಾ ಇಲ್ವಾ? ಬರೀ ಕಾಫಿ ಟೀ ಕುಡಿದು ಆಫೀಸ್ನಲ್ಲೋ ಬಸ್ನಲ್ಲೋ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲೋ ಬಾಮೈದ ಚೆನ್ನಾಗಿದ್ಯಾ ಇಲ್ಲಿಗೆ ನಿಲ್ಲಿಸಬಾರ್ದು. ಇದು ಮುಂದುವರಿಬೇಕು, ಮುಂದುವರೆದು ಬೇರೆ ಹಂತಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೇಲ್ವರ್ಗದವರು ಕೂಡ ಇವತ್ತೊಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಿದ್ದಾರೆ. ಇಂಟ್ರಾ ಕಾಸ್ಟ್ ಮ್ಯಾರೇಜಸ್ನ ಹೆಚ್ಚಾಗಿ ನಾವು ಪ್ರಮೋಟ್ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ,
ಇದು ಒಂದು ನಿಜವಾದ ಅರ್ಥವನ್ನ ಪಡ್ಕೊಳ್ಳುತ್ತೆ. ಇಲ್ಲದೆ ಹೋದೇನಾಗುತ್ತೆ, ಇವತ್ತಿನ ಪರಿಸ್ಥಿತಿನಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಜಾತಿ ವ್ಯವಸ್ಥೆನ ನಾವು ನೀವೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಮುಂದುವರಿಸ್ತಾ ಇದ್ದೇವೆ. ಹಿಂದಿನವರು ನಮ್ಮ ಮೇಲೆ ಶೋಷಣೆ ಮಾಡಿದ್ರು ಅಂತ ಹೇಳಂಗಿಲ್ಲ. ನಾವು ನೀವೆಲ್ಲರೂ ಕೂಡ ಈ ಕೆಟ್ಟ ಜಾತಿ ಪದ್ಧತಿ, ನೀಚ ಜಾತಿ ಪದ್ಧತಿ ಮುಂದುವರಿಯೋದಕ್ಕೆ ನಾವು ನೀವೆಲ್ಲರೂ ಕೂಡ ಕಾರಣಕರ್ತರಾಗ್ತಾ ಇದ್ದೇವೆ. ಇದು ಬಹಳ ದೊಡ್ಡ ದ್ರೋಹ, ಇದು ಬಹಳ ದೊಡ್ಡ ಆತ್ಮವಂಚನೆ ಅಂತ ನನಗೆ ಅನ್ನಿಸ್ತದೆ. ಹೌದಾ ಇಲ್ವಾ? ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರು ಹೇಳಿದಲ್ಲ ಸರ್ಕಾರದ ನೀತಿ ಹೆಂಗಿದೆ ಅಂತ. ಹೌದು, ಅಪ್ಪನ ಜಾತಿ ಮಗನಿಗೆ ಬರೋದಾರೆ ತಾಯಿಯಲ್ಲಿ ಹೋಗ್ಬೇಕು, ಜಾತಿ ಮತ್ತೆ ಮುಂದುವರಿತಲ್ಲ. ಜಾತಿ ಪದ್ಧತಿ ಅನ್ನೋದು ಕೊನೆಗೆ ಕಾಣಬೇಕು ಅಂದ್ರೆ ಈ ಸಮಾಜ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಬಹಳ ನಿರ್ಣಾಯಕವಾದ ನಿರ್ದಿಷ್ಟವಾದಂತ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಅಂತ ಕ್ರಮಗಳಲ್ಲಿ ಒಂದು ಹೆಜ್ಜೆ ಇದು. ಎರಡನೇ ಹೆಜ್ಜೆ ನಾನು ಆಗ್ಲೇ ಹೇಳಿದ್ನಲ್ಲ, ಇಂಟ್ರಾ ಕಾಸ್ಟ್ ಮ್ಯಾರೇಜಸ್ಗಳಾಗಬೇಕು. ಆಗ ಬಂಧುತ್ವವನ್ನ ಬೆಸೆಯೋದಕ್ಕೆ ಆಗತ್ತೆ. ಬರೀ ಹಾಡು ಬರ್ಕೊಂಡು ಸಂಭ್ರಮ ಪಡೋದಲ್ಲ. ಜಾತಿ ಅನ್ನೋದು ಕೇವಲ ವೇದಿಕೆಯ ಭಾಷಣಗಳಿಗೆ ವಸ್ತು ಆಗಬಾರ್ದು. ಸೊ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀರಿ. ನನಗೆ ಇನ್ನೊಂದು ಮಧ್ಯಾಹ್ನ ಕಾರ್ಯ ಇತ್ತು. ಅವ್ರು ಹೇಳ್ದೆ ಇಲ್ಲ ದೊಮ್ಮಸಂದ್ರದಲ್ಲಿ ಪಾಪ ನಮ್ಮ ನರಸಿಂಹಪ್ಪ ಅವರು ಅವತ್ತು ನನಗೆ ಆಫೀಸ್ನಲ್ಲೂ ಕೂಡ ಬಂದಿದ್ರು. ಅವಾಗಲೂ ಹೇಳಿದ್ರು ನನಗೆ, ಇಲ್ಲ ನಾನು ಬರ್ತೀನಿ ಅಂತಂದೆ. ನನಗೆ ಗೊತ್ತಿಲ್ಲ, ಈ ದೇವಸ್ಥಾನಗಳಿಗೆ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ. ನಾನು ಏನ್ ಹೇಳ್ಬಿಡ್ತೀನಿ ಅಂದ್ರೆ, ದೇವ್ರು ನಾನು ಕರ್ಸ್ಕೊಂಡ್ರು ಬರ್ತೀನಿ ಅಂತೀನಿ. ಆದ್ರೆ ಇಲ್ಲಿ ನಾನು ಕರ್ಸ್ಕೋಬೇಕಾದ ಅಗತ್ಯ ನಾನೇ ಬಂದ್ಬಿಡ್ತೀನಿ. ಈಗ ನಾನು ತಿರುಪತಿಗೆ ಒಂದೇ 2 ಸಾರಿ ಹೋಗಿದ್ದೀನಿ ಅಷ್ಟೇ. ಬಂದ್ 6 ತಿಂಗಳಾದ್ರೂ ಎಲ್ಲ ಕೇಳ್ತಾ ಇದ್ರು, ಸರ್ ಇಲ್ಲೇ ಇದ್ದೀರಾ, ಇನ್ನು ತಿರುಪತಿಗೆ ಹೋಗಿಲ್ವಾ ಅಂತ. ನಾನು ಇಲ್ಲ, ಇನ್ನು ಶ್ರೀನಿವಾಸ ಕರ್ಸ್ಕೊಂಡಿಲ್ಲ ನನಗೆ ಅಂತ. ಅವ್ರು ಕರ್ಸ್ಕೋಬೇಕಲ್ವಾ, ನನಗೇನು ಅಂತ ಅಗತ್ಯ ಇಲ್ಲಪ್ಪ. ಇಲ್ಲೇ ದೇವ್ರು ಕಾಣಬೇಕಾದ್ರೆ ದೇವ್ರು ಇರೋದು ಇಲ್ಲಿ. ಅದೇ ಬುದ್ಧ ಹೇಳೋದು, ಆಂತರಿಕವಾಗಿ ಅಂತರಂಗವನ್ನ ಶುದ್ಧಿಯಾಗಿ ಇಟ್ಕೊಳ್ಳೋಣ. ಬೆಳಕು ಇಲ್ಲಿದೆ, ಜ್ಯೋತಿ ಇಲ್ಲಿದೆ. ಈ ಆತ್ಮವನ್ನ ನಾವು ಶುಭ್ರವಾಗಿ ಶುಚಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯವಾಗದರೆ ದೇವರು ಇಲ್ಲಿ ನೆಲೆಸ್ತಾನೆ ವಿನ ಇನ್ನೆಲ್ಲೂ ನೆಲೆಸಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಭ್ರಮೆಗೆ ಒಳಗಾಗೋದು ಬೇಡ, ಆಚಾರಕ್ಕೆ ಬಲಿಯಾಗೋದು ಬೇಡ. ವೈಚಾರಿಕವಾದಂಥ ಬದುಕನ್ನು ನಿರ್ಮಾಣ ಮಾಡಿಕೊಂಡು ಬುದ್ಧ ಹೇಳಿದಂಥ ದಾರಿನಲ್ಲಿ ನಾವೆಲ್ಲರೂ ಹೋಗ್ಬೇಕಾಗತ್ತೆ. ಆ ದಾರಿ ಹೋಗೋದಂದ್ರೆ ಅಷ್ಟೇ, ನೀನಾಗಿರು. ನಿನ್ನ ಒಂದು ಭವಿಷ್ಯವನ್ನ ನೀನೇ ರೂಪಿಸ್ಕೋ. ನೀನು ತಗೊಳ್ಳುವ ನಿರ್ಧಾರಗಳು ನಿನ್ನ ಭವಿಷ್ಯವನ್ನ ಹಾಳು ಮಾಡುತ್ತೆ. ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಬೇಡ. ನೀನು ಮಾಡಬಾರ್ದು ಮಾಡ್ಬಿಟ್ಟು ನಿಮ್ಮ ಅಪ್ಪನ ಮೇಲೆ ಹೇಳೋದು, ಅಥವಾ ನೀನು ತಪ್ಪು ಮಾಡ್ಬಿಟ್ಟು ಸಮಾಜ ಸರಿಗಿಲ್ಲ ಅನ್ನೋದು, ವ್ಯವಸ್ಥೆ ಸರಿಗಿಲ್ಲ ಅನ್ನೋದು, ಊರು ಸರಿಗಿಲ್ಲ ಅನ್ನೋದು, ದೇಶ ಸರಿಗಿಲ್ಲ ಅನ್ನೋದು ಅಲ್ಲ. ನಾನು ಸರಿಗಿದ್ರೆ ಎಲ್ಲವೂ ಸರಿ ಹೋಗ್ತದೆ. ನಾನು ರಿಪೇರಿ ಮಾಡ್ಕೊಳ್ಳೋದೇ ಬುದ್ಧ ಮಾರ್ಗ, ಬೇರೆಯವ್ರು ರಿಪೇರಿ ಮಾಡೋದಲ್ಲ. ಬೇರೆಯವ್ರು ರಿಪೇರಿ ಮಾಡಿಂದ ನಮ್ಮನ್ನು ಯಾರೂ ಕಳಿಸಿಲ್ಲ. ಸಮಾಜ ಉದ್ಧಾರ ಮಾಡೋದಕ್ಕೆ ನಾವ್ಯಾರು ಬಂದಿಲ್ಲ ಇಲ್ಲಿ. ನಾವು ಬಂದಿರೋದು ನಮ್ಮ ಉದ್ಧಾರಕ್ಕಾಗಿ. ನಮ್ಮ ಉದ್ಧಾರ ಹೇಗಾಗುತ್ತೆ ಅಂದ್ರೆ ಅದು ವೈಯಕ್ತಿಕವಾದಂತ ಒಂದು ಕ್ಲೀನಿಂಗ್ ಪ್ರೋಸೆಸ್ ಇಂದ. ಶುಚಿ ಆಗ್ಬೇಕು ಅಂದ್ರೆ ಆತ್ಮ ಶುಚಿ ಆಗ್ಬೇಕು, ಹೃದಯ ಶುಚಿ ಆಗ್ಬೇಕು. ಆ ಶುದ್ಧವಾದಂತ ಮನಸ್ಸಿನಿಂದ ಮಾತ್ರ ಕೆಲಸ ಮಾಡಿದರೆ ಬಹುಶಃ ಆಗ ಬುದ್ಧನಿಗೆ, ಅಂಬೇಡ್ಕರ್ಗೆ, ಬಸವರಿಗೆ ನಾವು ನಿಜವಾದಂತ ಗೌರವ ಸಲ್ಲಿಸಿದಂಗಾಗುತ್ತೆ. ಬುದ್ಧನ ಪರಂಪರೆಗೆ ನಾವೆಲ್ಲರೂ ನಿಜವಾದ ವಾರಸುದಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನನ್ನನ್ನು ಇಷ್ಟೊತ್ತು ನೀವು ಸಹಿಸ್ಕೊಂಡಿದ್ದಕ್ಕೆ ನಮಸ್ಕಾರ.